ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜನರ ಜೀವನಾಡಿ ರಾಕಸ್ಕೊಪ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿ ಅಲ್ಲಿಂದ ನೀರನ್ನು ಈಗ ಬಿಡುಗಡೆ ಕೂಡ ಮಾಡಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ರಾಕಸ್ಕೊಪ್ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಈ ಜಲಾಶಯದಲ್ಲಿ ಮುಂಭಾಗದಲ್ಲಿ ಇರುವಂಥದ್ದು ಸುಮಾರು 5 ಅಡಿ ಎತ್ತರಿಸಿ ಈಗಾಗಲೇ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದರೆ ಏನು ದುಪ್ಪಟ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಜೊತೆಗೆ ಡ್ಯಾಮ್ನ ಪ್ರಮಾಣ ಏನು ನೀರಿಗೆ ಒಳ ಹರಿಯಿತು ಅದರ ಪ್ರಮಾಣ ಕೂಡ ಈಗ ಹೆಚ್ಚಾಗಿರುವಂಥದ್ದು. ಹಾಗಾಗಿ 1.5 ಕ್ಯೂಸೆಕ್ನಷ್ಟು ನೀರನ್ನು ಮಾರ್ಕಂಡೆಯ ಜಲಾಶಯಕ್ಕೆ ಈಗ ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈ ಜಲಾಶಯದ ಸಾಮರ್ಥ್ಯ ಅರ್ಧ TMC. ಇಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ವರ್ಷವಿಡೀ ಒದಗಿಸುವ ಏಕೈಕ ಜಲಾಶಯ ಆಗಿರುವಂಥದ್ದು. ಇದನ್ನು ಈಗ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಸುಮಾರು 1500 ಕ್ಯೂಸೆಕ್ನಷ್ಟು ನೀರನ್ನು ಮಾರ್ಕಂಡೆಯ ಜಲಾಶಯಕ್ಕೆ ಈಗ ಬಿಡುಗಡೆ ಮಾಡಲಾಗಿದೆ. ಮತ್ತು ಮಾರ್ಕಂಡೆಯ ಜಲಾಶಯಕ್ಕೆ ಬಿಡುಗಡೆ ಹಿನ್ನೆಲೆಯಲ್ಲಿ ಆ ನದಿ ತೀರದಲ್ಲಿ ಇರುವಂಥ ಜಮೀನುಗಳು ಕೂಡ ಈಗ ಸಾಕಷ್ಟು ಜಲಾವೃತ ಆಗಿ ಅಲ್ಲಿ ಕೂಡ ಬೆಳೆ ಹಾನಿಯಾಗಿರುವಂಥದ್ದು. ಇದರ ಕನಿಷ್ಠ ಸಂಗ್ರಹಣಾ ಸಾಮರ್ಥ್ಯ ಅಂದರೆ ಡೆಡ್ ಸ್ಟೋರೇಜ್ 2424 ಅಡಿಗಳಷ್ಟಿದೆ. ಆದರೆ ಈಗ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಅದನ್ನು ನೀರನ್ನು ಕೂಡ ಈಗ ಹೊರಗಡೆ ಕೂಡ ಈಗ ಬಿಡಲಾಗ್ತಿರುವಂಥದ್ದು. ಬೆಳಗಾವಿ ನಗರದ ಈ ರಾಕಸ್ಕೊಪ್ ಜಲಾಶಯ ಏನಿದೆ ಇದರಿಂದಲೇ ಇಡೀ ವರ್ಷವಿಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವಂಥ ಏಕೈಕ ಜಲಾಶಯ ಕೂಡ ಆಗಿರುವಂಥದ್ದು. ಸದ್ಯ 5 ಇಂಚಿನಷ್ಟು ಏನು ಗೇಟ್ಗಳನ್ನು 2 ಗೇಟ್ಗಳನ್ನು ಮೇಲೆಗೆ ಎತ್ತರಿಸಿ ಈಗ ನೀರನ್ನು ಬಿಡುಗಡೆ ಕೂಡ ಈಗ ಮಾಡಲಾಗಿರುವಂಥದ್ದು. ಮತ್ತು ಮಳೆಯ ಪ್ರಮಾಣ ನೋಡಿದರೆ ಕಳೆದ ವರ್ಷ 888ರಷ್ಟು ಮೀಟರ್ನಷ್ಟು ಮಳೆ ಆಗಿತ್ತು. ಈ ಬಾರಿ ಅದಕ್ಕೆ ದುಪ್ಪಟ್ಟು ಕೂಡ ಆಗಿರುವಂಥದ್ದು. ಹೀಗಾಗಿ ಮಳೆಯ ಪ್ರಮಾಣ ಹೆಚ್ಚಿಗೆ ಆದಂತೆ ಅಥವಾ ನೀರಿನ ಒಳಹರಿವು ಹೇಗಿದೆ ಆ ಪ್ರಕಾರ ನಾವು ನೀರನ್ನು ಅಂದರೆ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನು ಕೂಡ ಹೊರಗಡೆ ಬಿಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಡ್ಯಾಮ್ನ ಅಧಿಕಾರಿಗಳು ಕೂಡ ಹೇಳ್ತಿರುವಂಥದ್ದು. ಸದ್ಯ ಇದೊಂದೇ ಡ್ಯಾಮ್ ಅಲ್ಲ, ಪ್ರಮುಖವಾಗಿ ಸಾಕಷ್ಟು ಬೆಳಗಾವಿಯಲ್ಲಿ ರಾಕಸ್ಕೊಪ್ ಡ್ಯಾಮ್ ಇರ್ಬೋದು, ತೀರ್ಥ ಡ್ಯಾಮ್ ಇರ್ಬೋದು, ಹಿಡಕಲ್ ಡ್ಯಾಮ್ ಕೂಡ ಈಗ ಸಂಪೂರ್ಣವಾಗಿ ಭರ್ತಿ ಹಂತಕ್ಕೆ ಬಂದಿರುವಂಥದ್ದು. ಬೆಳಗಾವಿಯಲ್ಲಿರುವಂಥ ಈ ಡ್ಯಾಮ್ಗಳಿಗೆ ಕೂಡ ಈಗ ಜೀವಕಳೆ ಬಂದಿರುವಂಥದ್ದು. ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಈ ಬಾರಿ ಬೆಳಗಾವಿ ಜನರಿಗೆ ಆಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಸದ್ಯ ಈಗ ಭರ್ತಿ ಆಗಿರೋದ್ರಿಂದ ಬೆಳಗಾವಿ ಜನರ ಜೀವನಾಡಿ ಜೀವನಾಡಿ ಆಗಿದೆ ಈ ರಾಕಸ್ಕೊಪ್. ಅದಕ್ಕೆ ಜಲ ವೈಭವ ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜನರ ಜೀವನಾಡಿ ರಾಕಸ್ಕೊಪ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿ ಅಲ್ಲಿಂದ ನೀರನ್ನು ಈಗ ಬಿಡುಗಡೆ ಕೂಡ ಮಾಡಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ರಾಕಸ್ಕೊಪ್ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಈ ಜಲಾಶಯದಲ್ಲಿ ಮುಂಭಾಗದಲ್ಲಿ ಇರುವಂಥದ್ದು ಸುಮಾರು 5 ಅಡಿ ಎತ್ತರಿಸಿ ಈಗಾಗಲೇ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದರೆ ಏನು ದುಪ್ಪಟ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಜೊತೆಗೆ ಡ್ಯಾಮ್ನ ಪ್ರಮಾಣ ಏನು ನೀರಿಗೆ ಒಳ ಹರಿಯಿತು ಅದರ ಪ್ರಮಾಣ ಕೂಡ ಈಗ ಹೆಚ್ಚಾಗಿರುವಂಥದ್ದು. ಹಾಗಾಗಿ 1.5 ಕ್ಯೂಸೆಕ್ನಷ್ಟು ನೀರನ್ನು ಮಾರ್ಕಂಡೆಯ ಜಲಾಶಯಕ್ಕೆ ಈಗ ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈ ಜಲಾಶಯದ ಸಾಮರ್ಥ್ಯ ಅರ್ಧ TMC. ಇಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ವರ್ಷವಿಡೀ ಒದಗಿಸುವ ಏಕೈಕ ಜಲಾಶಯ ಆಗಿರುವಂಥದ್ದು. ಇದನ್ನು ಈಗ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಸುಮಾರು 1500 ಕ್ಯೂಸೆಕ್ನಷ್ಟು ನೀರನ್ನು ಮಾರ್ಕಂಡೆಯ ಜಲಾಶಯಕ್ಕೆ ಈಗ ಬಿಡುಗಡೆ ಮಾಡಲಾಗಿದೆ. ಮತ್ತು ಮಾರ್ಕಂಡೆಯ ಜಲಾಶಯಕ್ಕೆ ಬಿಡುಗಡೆ ಹಿನ್ನೆಲೆಯಲ್ಲಿ ಆ ನದಿ ತೀರದಲ್ಲಿ ಇರುವಂಥ ಜಮೀನುಗಳು ಕೂಡ ಈಗ ಸಾಕಷ್ಟು ಜಲಾವೃತ ಆಗಿ ಅಲ್ಲಿ ಕೂಡ ಬೆಳೆ ಹಾನಿಯಾಗಿರುವಂಥದ್ದು. ಇದರ ಕನಿಷ್ಠ ಸಂಗ್ರಹಣಾ ಸಾಮರ್ಥ್ಯ ಅಂದರೆ ಡೆಡ್ ಸ್ಟೋರೇಜ್ 2424 ಅಡಿಗಳಷ್ಟಿದೆ. ಆದರೆ ಈಗ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಅದನ್ನು ನೀರನ್ನು ಕೂಡ ಈಗ ಹೊರಗಡೆ ಕೂಡ ಈಗ ಬಿಡಲಾಗ್ತಿರುವಂಥದ್ದು. ಬೆಳಗಾವಿ ನಗರದ ಈ ರಾಕಸ್ಕೊಪ್ ಜಲಾಶಯ ಏನಿದೆ ಇದರಿಂದಲೇ ಇಡೀ ವರ್ಷವಿಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವಂಥ ಏಕೈಕ ಜಲಾಶಯ ಕೂಡ ಆಗಿರುವಂಥದ್ದು. ಸದ್ಯ 5 ಇಂಚಿನಷ್ಟು ಏನು ಗೇಟ್ಗಳನ್ನು 2 ಗೇಟ್ಗಳನ್ನು ಮೇಲೆಗೆ ಎತ್ತರಿಸಿ ಈಗ ನೀರನ್ನು ಬಿಡುಗಡೆ ಕೂಡ ಈಗ ಮಾಡಲಾಗಿರುವಂಥದ್ದು. ಮತ್ತು ಮಳೆಯ ಪ್ರಮಾಣ ನೋಡಿದರೆ ಕಳೆದ ವರ್ಷ 988ರಷ್ಟು
ಮೀಟರ್ನಷ್ಟು ಮಳೆ ಆಗಿತ್ತು. ಈ ಬಾರಿ ಅದಕ್ಕೆ ದುಪ್ಪಟ್ಟು ಕೂಡ ಆಗಿರುವಂಥದ್ದು. ಹೀಗಾಗಿ ಮಳೆಯ ಪ್ರಮಾಣ ಹೆಚ್ಚಿಗೆ ಆದಂತೆ ಅಥವಾ ನೀರಿನ ಒಳಹರಿವು ಹೇಗಿದೆ ಆ ಪ್ರಕಾರ ನಾವು ನೀರನ್ನು ಅಂದರೆ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನು ಕೂಡ ಹೊರಗಡೆ ಬಿಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಡ್ಯಾಮ್ನ ಅಧಿಕಾರಿಗಳು ಕೂಡ ಹೇಳ್ತಿರುವಂಥದ್ದು. ಸದ್ಯ ಇದು ಒಂದೇ ಡ್ಯಾಮ್ ಅಲ್ಲ, ಪ್ರಮುಖವಾಗಿ ಸಾಕಷ್ಟು ಬೆಳಗಾವಿಯಲ್ಲಿ ರಾಕಸ್ಕೋಪ್ ಡ್ಯಾಮ್ ಇರ್ಬೋದು, ತೀರ್ಥ ಡ್ಯಾಮ್ ಇರ್ಬೋದು, ಹಿಡಕಲ್ ಡ್ಯಾಮ್ ಕೂಡ ಈಗ ಸಂಪೂರ್ಣವಾಗಿ ಭರ್ತಿ ಹಂತಕ್ಕೆ ಬಂದಿರುವಂಥದ್ದು. ಬೆಳಗಾವಿಯಲ್ಲಿರುವಂಥ ಈ ಡ್ಯಾಮ್ಗಳಿಗೆ ಕೂಡ ಈಗ ಜೀವಕಳೆ ಬಂದಿರುವಂಥದ್ದು. ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಈ ಬಾರಿ ಬೆಳಗಾವಿ ಜನರಿಗೆ ಆಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಸದ್ಯ ಈಗ ಭರ್ತಿ ಆಗಿರೋದ್ರಿಂದ ಬೆಳಗಾವಿ ಜನರ ಜೀವನಾಡಿ ಏನು ಜೀವನಾಡಿ ಆಗಿದೆ ಈ ರಾಕಸ್ಕೋಪ್. ಅದಕ್ಕೆ ಜಲ ವೈಭವ ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜನರ ಜೀವನಾಡಿ ರಾಕಸ್ಕೋಪ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿ ಅಲ್ಲಿಂದ ನೀರನ್ನು ಈಗ ಬಿಡುಗಡೆ ಕೂಡ ಮಾಡಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ರಾಕಸ್ಕೋಪ್ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಈ ಜಲಾಶಯದಲ್ಲಿ ಮುಂಭಾಗದಲ್ಲಿ ಇರುವಂಥದ್ದು. ಸುಮಾರು 5 ಅಡಿ ಎತ್ತರಿಸಿ ಈಗಾಗಲೇ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದರೆ ಏನು ದುಪ್ಪಟ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಜೊತೆಗೆ ಡ್ಯಾಮ್ನ ಪ್ರಮಾಣ ಏನು ನೀರಿಗೆ ಒಳ ಹರಿಯಿತು ಅದರ ಪ್ರಮಾಣ ಕೂಡ ಈಗ ಹೆಚ್ಚಾಗಿರುವಂಥದ್ದು. ಹಾಗಾಗಿ 1.5 ಕ್ಯೂಸೆಕ್ನಷ್ಟು ನೀರನ್ನು ಮಾರ್ಕಂಡೆಯ ಜಲಾಶಯಕ್ಕೆ ಈಗ ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈ ಜಲಾಶಯದ ಸಾಮರ್ಥ್ಯ 1/2 TMC. ಇಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ವರ್ಷವಿಡೀ ಒದಗಿಸುವ ಏಕೈಕ ಜಲಾಶಯ ಆಗಿರುವಂಥದ್ದು. ಇದನ್ನು ಈಗ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಸುಮಾರು 1500 ಕ್ಯೂಸೆಕ್ನಷ್ಟು ನೀರನ್ನು ಮಾರ್ಕಂಡೆಯ ಜಲಾಶಯಕ್ಕೆ ಈಗ ಬಿಡುಗಡೆ ಮಾಡಲಾಗಿದೆ. ಮತ್ತು ಮಾರ್ಕಂಡೆಯ ಜಲಾಶಯಕ್ಕೆ ಬಿಡುಗಡೆ ಹಿನ್ನೆಲೆಯಲ್ಲಿ ಆ ನದಿ ತೀರದಲ್ಲಿ ಇರುವಂಥ ಜಮೀನುಗಳು ಕೂಡ ಈಗ ಸಾಕಷ್ಟು ಜಲಾವೃತ ಆಗಿ ಅಲ್ಲಿ ಕೂಡ ಬೆಳೆ ಹಾನಿಯಾಗಿರುವಂಥದ್ದು. ಇದರ ಕನಿಷ್ಠ ಸಂಗ್ರಹಣಾ ಸಾಮರ್ಥ್ಯ ಅಂದರೆ ಡೆಡ್ ಸ್ಟೋರೇಜ್ 2424 ಅಡಿಗಳಷ್ಟಿದೆ. ಆದರೆ ಈಗ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಅದನ್ನು ನೀರನ್ನು ಕೂಡ ಈಗ ಹೊರಗಡೆ ಕೂಡ ಈಗ ಬಿಡಲಾಗ್ತಿರುವಂಥದ್ದು. ಬೆಳಗಾವಿ ನಗರದ ಈ ರಾಕಸ್ಕೋಪ್ ಜಲಾಶಯ ಏನಿದೆ ಇದರಿಂದಲೇ ಇಡೀ ವರ್ಷವಿಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವಂಥ ಏಕೈಕ ಜಲಾಶಯ ಕೂಡ ಆಗಿರುವಂಥದ್ದು. ಸದ್ಯ 5 ಇಂಚಿನಷ್ಟು ಏನು ಗೇಟ್ಗಳನ್ನು 2 ಗೇಟ್ಗಳನ್ನು ಮೇಲೆಗೆ ಎತ್ತರಿಸಿ ಈಗ ನೀರನ್ನು ಬಿಡುಗಡೆ ಕೂಡ ಈಗ ಮಾಡಲಾಗಿರುವಂಥದ್ದು. ಮತ್ತು ಮಳೆಯ ಪ್ರಮಾಣ ನೋಡಿದರೆ ಕಳೆದ ವರ್ಷ 888ರಷ್ಟು ಮೀಟರ್ನಷ್ಟು ಮಳೆ ಆಗಿತ್ತು. ಈ ಬಾರಿ ಅದಕ್ಕೆ ದುಪ್ಪಟ್ಟು ಕೂಡ ಆಗಿರುವಂಥದ್ದು. ಹೀಗಾಗಿ ಮಳೆಯ ಪ್ರಮಾಣ ಹೆಚ್ಚಿಗೆ ಆದಂತೆ ಅಥವಾ ನೀರಿನ ಒಳಹರಿವು ಹೇಗಿದೆ ಆ ಪ್ರಕಾರ ನಾವು ನೀರನ್ನು ಅಂದರೆ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನು ಕೂಡ ಹೊರಗಡೆ ಬಿಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಡ್ಯಾಮ್ನ ಅಧಿಕಾರಿಗಳು ಕೂಡ ಹೇಳ್ತಿರುವಂಥದ್ದು. ಸದ್ಯ ಇದು ಒಂದೇ ಡ್ಯಾಮ್ ಅಲ್ಲ, ಪ್ರಮುಖವಾಗಿ ಸಾಕಷ್ಟು ಬೆಳಗಾವಿಯಲ್ಲಿ ರಾಕಸ್ಕೋಪ್ ಡ್ಯಾಮ್ ಇರ್ಬೋದು, ತೀರ್ಥ ಡ್ಯಾಮ್ ಇರ್ಬೋದು, ಹಿಡಕಲ್ ಡ್ಯಾಮ್ ಕೂಡ ಈಗ ಸಂಪೂರ್ಣವಾಗಿ ಭರ್ತಿ ಹಂತಕ್ಕೆ ಬಂದಿರುವಂಥದ್ದು. ಬೆಳಗಾವಿಯಲ್ಲಿರುವಂಥ ಈ ಡ್ಯಾಮ್ಗಳಿಗೆ ಕೂಡ ಈಗ ಜೀವಕಳೆ ಬಂದಿರುವಂಥದ್ದು. ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಈ ಬಾರಿ ಬೆಳಗಾವಿ ಜನರಿಗೆ ಆಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಸದ್ಯ ಈಗ ಭರ್ತಿ ಆಗಿರೋದ್ರಿಂದ ಬೆಳಗಾವಿ ಜನರ ಜೀವನಾಡಿ ಏನು ಜೀವನಾಡಿ ಆಗಿದೆ ಈ ರಾಕಸ್ಕೋಪ್. ಅದಕ್ಕೆ ಜಲ ವೈಭವ ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.